Hi dear students, once again welcome back to the Unique Commerce classes. So in the previous class we have discussed basic concept of GST, meaning of GST, definition of GST, then important features of goods and services tax. In today's class we are going to discuss one more important concept which is more relevant and which is more important from the point of our examination, that is commodities kept outside the purview of GST. ಸೊ ನಾವು ಇವತ್ತು ಕ್ಲಾಸಲ್ಲಿ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಇರ್ತಕ್ಕಂತಹ ವಿಷಯನ ಕಲಿಯೋಣ. ಓಕೆ, ಸೊ ಕಮೋಡಿಟೀಸ್ ಕೆಪ್ಟ್ ಔಟ್ಸೈಡ್ ದಿ ಪರ್ವ್ಯೂ ಆಫ್ GST ಅಂತಂದರೆ GST ವ್ಯಾಪ್ತಿಯಿಂದ ಹೊರಗಿಡಲಾದ ವಸ್ತುಗಳು. ಇದರ ಅರ್ಥ ಏನಿರ್ಬೋದು ನೋಡಿ, GST ಬಂದ ಮೇಲೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಇದ್ದಲ್ಲಿ ಅದು ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಆಗಲಿ, ಗೂಡ್ಸ್ ಸಪ್ಲೈ ಆಗಲಿ, ಇಂಟ್ರಾಸ್ಟೇಟ್ ಅಥವಾ ಇಂಟ್ರಾಸ್ಟೇಟ್ ಸಪ್ಲೈ ಆಗಲಿ, ಗೂಡ್ಸ್ ಇರಲಿ ಸರ್ವಿಸ್ ಇರಲಿ, ಅದರ ಮೇಲೆ GST ಇಂಪೋಸ್ ಆಗುತ್ತೆ. ಆದರೆ ಇನ್ನು ಕೆಲವೊಂದು ಗೂಡ್ಸ್ ಇವೆ, ಆ ಗೂಡ್ಸ್ ಇವೆ ಅಥವಾ ಕೆಲವೊಂದು ಕಮೋಡಿಟೀಸ್ ಇವೆ, ಅದರ ಮೇಲೆ GST ಇಂಪೋಸ್ ಆಗಲ್ಲ. ಇನ್ನು GST ಇಂಪೋಸ್ ಆಗಲ್ಲಾದ್ಮೇಲೆ GST ವ್ಯಾಪ್ತಿಯಲ್ಲಿ ಆ ಸರಕುಗಳು ಬರಲ್ಲಂದಮೇಲೆ ಆ ಸರಕುಗಳ ಮೇಲೆ ಯಾವ ಟ್ಯಾಕ್ಸ್ ಇಂಪೋಸ್ ಆಗುತ್ತೆ ಅಂದರೆ ಕೆಲವೊಂದು ಕಮೋಡಿಟೀಸ್ಗಳು ಗೂಡ್ಸು ಅದರ ಮೇಲೆ GST ಇಂಪೋಸ್ ಆಗಲಿಲ್ಲ ಅಂತಂದರೆ GST ಬರೋದಕ್ಕಿಂತ ಮುಂಚೆ ಯಾವ ಟ್ಯಾಕ್ಸಸ್ಸು ಆ ವಸ್ತು ಮೇಲೆ ಇಂಪೋಸ್ ಆಗ್ತಾ ಇತ್ತೋ ಅದೇ ವಸ್ತುಗಳು ಅಥವಾ ಅದೇ ಟ್ಯಾಕ್ಸಸ್ಸು ಇವತ್ತಿನೂ ಕೂಡ ಆ ಗೂಡ್ಸ್ ಮೇಲೆ ಇಂಪೋಸ್ ಆಗುತ್ತೆ. ಸೊ ಹಾಗಾದರೆ ಆ ಕಮೋಡಿಟೀಸ್ ಯಾವ್ಯಾವ ಇರ್ಬೋದು? At present, mainly 3 types of goods do not fall under the purview of GST in India. So present ಆಗಿ ಮುಖ್ಯವಾಗಿ 3 types of goods ಇವೆ, ಅದು GST ವ್ಯಾಪ್ತಿಯಲ್ಲಿ ಬರಲ್ಲ, ಅಂದರೆ ಆ ಗೂಡ್ಸ್ ಮೇಲೆ GST ಇಂಪೋಸ್ ಆಗಲ್ಲ. ಸೊ ಯಾವಿರ್ಬೋದು? ಫಸ್ಟ್ ಒನ್, ಆಲ್ಕೋಹಾಲ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್. ಫಸ್ಟ್ ಯಾವುದೇ? ಆಲ್ಕೋಹಾಲ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್. Alcohol for human consumption does not fall under the purview of GST. ಸೊ ಇದೇನು ಆಲ್ಕೋಹಾಲ್ ಇದೆ ಇದು GST ವ್ಯಾಪ್ತಿಯಲ್ಲಿ ಬರಲ್ಲ. ಇದರ ಅರ್ಥ ಆಲ್ಕೋಹಾಲ್ ಮೇಲೆ GST ಇಂಪೋಸ್ ಆಗಲ್ಲ. ನೆಕ್ಸ್ಟ್, ದಿ ಟ್ಯಾಕ್ಸಸ್ ಇಂಪೋಸ್ಡ್ ಟು ಆಲ್ಕೋಹಾಲ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್ ಆರ್ ಕಂಟಿನ್ಯೂಡ್ ಆ್ಯಸ್ ಪರ್ ದಿ ಸ್ಟ್ರಕ್ಚರ್ ಬಿಫೋರ್ GST ಇಂಪ್ಲಿಮೆಂಟೇಷನ್. ಇನ್ ಆಲ್ಕೋಹಾಲ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್ ಮೇಲೆ GST ಇಂಪೋಸ್ ಆಗಲ್ಲ ಅಂದಮೇಲೆ GST ಬರೋದಕ್ಕಿಂತ ಮುಂಚೆ ಇಂಡೈರೆಕ್ಟ್ ಟ್ಯಾಕ್ಸ್ ಸ್ಟ್ರಕ್ಚರ್ದಲ್ಲಿ ಆಲ್ಕೋಹಾಲ್ ಮೇಲೆ ಯಾವ ಟ್ಯಾಕ್ಸಸ್ ಇಂಪೋಸ್ ಆಗ್ತಾ ಇತ್ತು ಅದೇ ಟ್ಯಾಕ್ಸಸ್ಸು ಇವತ್ತಿಗೂ ಕೂಡ ಆಲ್ಕೋಹಾಲ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್ ಮೇಲೆ ಇಂಪೋಸ್ ಆಗುತ್ತೆ. ಸಿಂಪಲ್ ಆಗಿ ಅಂದರೆ ಆಲ್ಕೋಹಾಲ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್ ಮೇಲೆ GST ಇಂಪೋಸ್ ಆಗಲ್ಲ, ಈ ವಸ್ತುವನ್ನು GST ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ. ನೆಕ್ಸ್ಟ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಸೊ ಅದರಲ್ಲಿ ಕ್ರೂಡ್ ಪೆಟ್ರೋಲಿಯಂ ಮೋಟರ್ ಸ್ಪಿರಿಟ್ ಇರ್ಬೋದು, ಹೈ ಸ್ಪೀಡ್ ಡೀಸೆಲ್ ಇರ್ಬೋದು, ನ್ಯಾಚುರಲ್ ಗ್ಯಾಸ್ ಇರ್ಬೋದು, ಏವಿಯೇಷನ್ ಇರ್ಬೋದು ಮತ್ತು ಟರ್ಮಿನಲ್ ಫ್ಯೂಲ್ ಇರ್ಬೋದು. ಓಕೆ, ಸೊ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮೇಲೂ ಕೂಡ GST ಇಂಪೋಸ್ ಆಗಲ್ಲ, ಅಂದರೆ GST ವ್ಯಾಪ್ತಿಯಲ್ಲಿ ಕೂಡ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಕೂಡ ಬರಲ್ಲ. ನೆಕ್ಸ್ಟ್ ಬರೋದು, ಅಬೋವ್ ಮೆನ್ಷನ್ ಗೂಡ್ಸ್ ಹ್ಯಾವ್ ಬಿನ್ ಕೆಪ್ಟ್ ಔಟ್ಸೈಡ್ ದಿ ಪರ್ವ್ಯೂ ಆಫ್ GST ಆ್ಯಟ್ ಪ್ರೆಸೆಂಟ್. ಸೊ ಪ್ರೆಸೆಂಟಾಗಿ ಕೂಡ ಪೆಟ್ರೋಲಿಯಂ ಪ್ರಾಡಕ್ಟ್ ಇರ್ಬೋದು, ಆಲ್ಕೋಹಾಲ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್ ಇರ್ಬೋದು, ಇದು GST ಇರ್ತಕ್ಕಂಥ ವ್ಯಾಪ್ತಿಯಲ್ಲಿ ಬರಲ್ಲ, ಅಂದರೆ GST ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ. ನೆಕ್ಸ್ಟ್, ಎಲೆಕ್ಟ್ರಿಸಿಟಿ ಈಸ್ ಆಲ್ಸೋ ನಾಟ್ ಅಟ್ರಾಕ್ಟಿಂಗ್ GST ಆ್ಯಟ್ ಪ್ರೆಸೆಂಟ್. ಸೊ ಪ್ರೆಸೆಂಟಾಗಿ ಕೂಡ ಎಲೆಕ್ಟ್ರಿಸಿಟಿ ಮೇಲೆ ಕೂಡ GST ಇಂಪೋಸ್ ಆಗ್ತಾ ಇಲ್ಲ. ಹವೆವರ್ ದಿ ಟ್ಯಾಕ್ಸಸ್ ಅಪ್ಲಿಕೇಬಲ್ ಆ್ಯಟ್ ಪ್ರೆಸೆಂಟ್ ಫಾರ್ ಎಲೆಕ್ಟ್ರಿಸಿಟಿ ಈಸ್ ಕಂಟಿನ್ಯೂಡ್ ಆ್ಯಸ್ ಬಿಫೋರ್ ಪ್ರೀವಿಯಸ್ ಟ್ಯಾಕ್ಸೇಷನ್ ಈಸ್ ಫಾಲೋಡ್ ಫಾರ್ ದೀಸ್ ಗೂಡ್ಸ್. ಓಕೆ, ಸೊ ಸಿಂಪಲಾಗಿ ಹೇಳಬೇಕಾಗಿತ್ತಂದರೆ ಕಮೋಡಿಟೀಸ್ ಕೆಟ್ ಔಟ್ಸೈಡ್ ದಿ ಪರ್ವ್ಯೂ ಆಫ್ GST ಅಂತಂದರೆ ಯಾವ ಗೂಡ್ಸ್ ಮೇಲೆ ಯಾವ ಕಮೋಡಿಟೀಸ್ನ GST ವ್ಯಾಪ್ತಿಯೆಲ್ಲ ತಂದಿಲ್ಲ ಇನ್ನೂ. ಓಕೆ, ಸೊ ಅದರಲ್ಲಿ ಫಸ್ಟ್ ಬರೋದು ಆಲ್ಕೋಹಾಲ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್, ನೆಕ್ಸ್ಟ್ ಪೆಟ್ರೋಲಿಯಂ ಪ್ರಾಡಕ್ಟ್ ಬರುತ್ತೆ, ದೆನ್ ಎಲೆಕ್ಟ್ರಿಸಿಟಿ ಬರುತ್ತೆ. ಈ 3 ಗೂಡ್ಸ್ ಏನಿವೆ, 3 ಕಮೋಡಿಟೀಸ್ ಏನಿವೆ, ಇದು GST ವ್ಯಾಪ್ತಿಯಲ್ಲಿ ಬರಲ್ಲ, ಇದರ ಮೇಲೆ GST ಇಂಪೋಸ್ ಆಗಲ್ಲ. ಸೊ ಯಾವ ಟ್ಯಾಕ್ಸಸ್ ಇಂಪೋಸ್ ಆಗುತ್ತೆ? GST ಬರೋದಕ್ಕಿಂತ ಮುಂಚೆ ಯಾವ ಟ್ಯಾಕ್ಸಸ್ಸು ಈ 3 ಕಮೋಡಿಟೀಸ್ ಮೇಲೆ ಇಂಪೋಸ್ ಆಗ್ತಾ ಇತ್ತು
ಅವೇ ಟ್ಯಾಕ್ಸಸ್ಸು ಇವತ್ತೂ ಕೂಡ ಈ 3 ಕಮೋಡಿಟೀಸ್ ಮೇಲೆ ಇಂಪೋಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಬರ್ಬೋದು, ಈ 3 ಕಮೋಡಿಟೀಸ್ ಮೇಲೆ ಆಲ್ಕೋಹಾಲ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್, ಪೆಟ್ರೋಲಿಯಂ ಪ್ರಾಡಕ್ಟ್ ಮತ್ತು ಇಲೆಕ್ಟ್ರಿಸಿಟಿ ಮೇಲೆ GST ಯಾಕೆ ಇಂಪೋಸ್ ಆಗ್ತಾ ಇಲ್ಲ, ಏನು ರೀಸನ್ ಇರ್ಬೋದು ಅದನ್ನು ನಾವು ಕಲಿಬೇಕಾಗಿದೆ. ಓಕೆ, ವೈ ದಿಸ್ ಎಕ್ಸ್ಕ್ಲೂಷನ್? VAT or sales tax on petroleum products for significant excise duty income to the states and contributes to nearly 33% of state revenue or revenues, and center also earn maximum revenue from petroleum products like crude oil. In order to protect such a significant income both to center and states, old sales tax or VAT has been continued. ಸೊ ನೋಡಿ, ಈ ಪೆಟ್ರೋಲಿಯಂ ಪ್ರಾಡಕ್ಟ್ ಮತ್ತು ಇಲೆಕ್ಟ್ರಿಸಿಟಿ ಮತ್ತು ಆಲ್ಕೋಹಾಲ್ ಮೇಲೆ GST ಯಾಕೆ ಇಂಪೋಸ್ ಆಗ್ತಾ ಇಲ್ಲ ಅಂತಂದರೆ, ಸೊ ನಾವೇನು ಲಾಸ್ಟ್ ಕ್ಲಾಸಲ್ಲಿ ಏನು ಕಲ್ತಾ ಇದ್ವಿ, GSTಯಲ್ಲಿ ಮ್ಯಾಕ್ಸಿಮಮ್ 28%ವರೆಗೆ ಟ್ಯಾಕ್ಸ್ನ ಇಂಪೋಸ್ ಮಾಡ್ಬೋದು. ಸೊ 4 ರೇಟ್ಸ್ ಇವೆ, 5%, 12%, 18%, 28%. ಸೊ ಮ್ಯಾಕ್ಸಿಮಮ್ ಎಷ್ಟು ಟ್ಯಾಕ್ಸ್ ಇಂಪೋಸ್ ಮಾಡ್ಬೋದು, 28% ಟ್ಯಾಕ್ಸ್ನ ಇಂಪೋಸ್ ಮಾಡ್ಬೋದು. ಓಕೆ, ಸೊ ನೋಡಿ, ಗೌರ್ಮೆಂಟ್ ಯಾವತ್ತೂ ಲಾಸ್ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಸೊ ಗೌರ್ಮೆಂಟಿಗೆ ಲಾಸ್ ಆಗ್ತಾ ಇತ್ತಂತಂದರೆ ಅಂದರೆ ಗೌರ್ಮೆಂಟ್ ಯಾವತ್ತೂ ಲಾಸ್ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಸೊ ನೋಡಿ, ಈ ಪೆಟ್ರೋಲಿಯಂ ಪ್ರಾಡಕ್ಟ್ ಮೇಲೆ, ಆಲ್ಕೋಹಾಲ್ ಫಾರ್ ಕನ್ಸಂಪ್ಷನ್ ಮೇಲೆ, ಇಲೆಕ್ಟ್ರಿಸಿಟಿ ಮೇಲೆ ಗೌರ್ಮೆಂಟಿಗೆ ಕಡಿಮೆ ಅಂದರೂ ಕೂಡ 35 to 40% ಟ್ಯಾಕ್ಸಸ್ ಏನಾಗ್ತಾ ಇದೆ, ರೆವೆನ್ಯೂ ಕಲೆಕ್ಟ್ ಆಗ್ತಾ ಇದೆ. ಓಕೆ, ಅಂದರೆ 35 to 40%ವರೆಗೆ ಟ್ಯಾಕ್ಸ್ ಫಾರ್ಮ್ದಲ್ಲಿ ರೆವೆನ್ಯೂ ಕಲೆಕ್ಟ್ ಆಗ್ತಾ ಇದೆ. ಸೊ ನಾವು GST ವ್ಯಾಪ್ತಿಯಲ್ಲಿ ತಂದರೆ ಏನಾಗುತ್ತೆ, ಮ್ಯಾಕ್ಸಿಮಮ್ ಆಲ್ಕೋಹಾಲ್ ಮೇಲೆ, ಎಲೆಕ್ಟ್ರಿಸಿಟಿ ಮೇಲೆ, ಪೆಟ್ರೋಲಿಯಂ ಪ್ರಾಡಕ್ಟ್ ಮೇಲೆ ಮ್ಯಾಕ್ಸಿಮಮ್ 28%ವರೆಗೆ ಮಾತ್ರ ಟ್ಯಾಕ್ಸಸ್ನ ಇಂಪೋಸ್ ಮಾಡಬಹುದು. ಸೊ 28% ಟ್ಯಾಕ್ಸ್ ಇಂಪೋಸ್ ಮಾಡಿದರೆ ಗೌರ್ಮೆಂಟ್ಗೆ ಏನಾಗುತ್ತೆ, ರೆವೆನ್ಯೂ ಜನ್ರೇಟ್ ಆಗೋದಿಲ್ಲ, ಲಾಸ್ ಕೂಡ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡುತ್ತೆ, ಲಾಸ್ ಆಗೋ ಸಂದರ್ಭದಿಂದ ಉಳಿಸೋಗೋಸ್ಕರ ಗೌರ್ಮೆಂಟ್ ಏನು ಮಾಡುತ್ತೆ, ಇನ್ನುವರೆಗೆ ಆಲ್ಕೋಹಾಲ್ ಮತ್ತು ಎಲೆಕ್ಟ್ರಿಸಿಟಿ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ನ GST ವ್ಯಾಪ್ತಿಯಲ್ಲಿ ತಂದಿಲ್ಲ. ಯಾಕಂತಂದರೆ ಸೊ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಈ 3 ಐಟಮ್ಸ್ ಮೇಲೆ ಸಾಕಷ್ಟು ರೆವೆನ್ಯೂ ಜನ್ರೇಟ್ ಮಾಡ್ತಾ ಇದೆ. ಓಕೆ, ಸೊ GSTಯಲ್ಲಿ ತಂದು ಅಂತಂದರೆ ಗೌರ್ಮೆಂಟಿಗೆ ರೆವೆನ್ಯೂ ಕೂಡ ಕಡಿಮೆ ಬರುತ್ತೆ. ಸೊ ಗೌರ್ಮೆಂಟ್ ಯಾವತ್ತು ರೆವೆನ್ಯೂ ಅಥವಾ ಲಾಸ್ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಸೊ ಅದಕ್ಕೋಸ್ಕರ ಗೌರ್ಮೆಂಟ್ ಏನು ಮಾಡುತ್ತೆ, ಇನ್ನುವರೆಗೆ ಈ 3 ಐಟಮ್ಸ್ನ ಅಥವಾ ಕಾಮೋಡಿಟೀಸ್ನ GST ವ್ಯಾಪ್ತಿಯಿಂದ ಹೊರಗಿಟ್ಟಿದ್ದಾರೆ. ಗೌರ್ಮೆಂಟ್ ಫಸ್ಟ್ ವಾಂಟ್ ಟು ಸ್ಟೆಬಿಲೈಸ್ ದಿ GST and afterwards it may include petroleum product also in GST. Okay, similarly for alcohol, nodi, government does not want to lose the significant revenue currently earned for state excise duty. In many of the states, such state excise duty on alcohol is bringing 25% of total revenue. For this reason, the state excise duty on alcohol has been kept outside the scope of GST. ಓಕೆ, ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಆಲ್ಕೋಹಾಲ್ ಮೇಲೆ ಕೂಡ ಸಾಕಷ್ಟು ಸ್ಟೇಟ್ಗಳು ಎಕ್ಸೈಸ್ ಡ್ಯೂಟಿಯನ್ನು ಇಂಪೋಸ್ ಮಾಡಿ ಸಾಕಷ್ಟು ಟೋಟಲ್ ರೆವೆನ್ಯೂವನ್ನು ಜನ್ರೇಟ್ ಮಾಡ್ತಾ ಇದೆ. ಓಕೆ, ಸೊ ಈ 3 ಐಟಮ್ನ GSTಯಲ್ಲಿ ತಂದು ಅಂತಂದರೆ ಗೌರ್ಮೆಂಟ್ಗೆ ಲಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಗೌರ್ಮೆಂಟ್ ಏನು ಮಾಡ್ತಾ ಇದೆ, ಈ 3 ಐಟಮ್ನ ಇನ್ನುವರೆಗೆ GST ವ್ಯಾಪ್ತಿಯಲ್ಲಿ ತಂದಿಲ್ಲ. ಓಕೆ, ಸೊ ಯಾವ್ಯಾವ ಇರ್ಬೋದು, ಆಲ್ಕೋಹಾಲ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ದೆನ್ ಇಲೆಕ್ಟ್ರಿಸಿಟಿ. ಯಾಕೆ ತಂದಿಲ್ಲ, ಯಾಕಂತಂದರೆ ಈ 3 ಐಟಮ್ಸ್ ಏನಿವೆ ಗೌರ್ಮೆಂಟಿಗೆ ಪ್ರೆಸೆಂಟಾಗಿ ಸಾಕಷ್ಟು ರೆವೆನ್ಯೂ ತಂದು ಕೊಡ್ತಾ ಇವೆ ಎಕ್ಸೈಸ್ ಡ್ಯೂಟಿ ಫಾರ್ಮ್ದಲ್ಲಿ. ಸೊ ಅದಕ್ಕೋಸ್ಕರ ಇದರ ಮೇಲೆ ಯಾವತ್ತು ಅಂದರೆ ಇಲ್ಲಿವರೆಗೆ GST ಇಂಪೋಸ್ ಆಗಲ್ಲ, ಇನ್ನು ಮುಂದೆ ಆಗಬಹುದು. ಸೊ ಪ್ರೆಸೆಂಟಾಗಿ ಯಾವ ಟ್ಯಾಕ್ಸ್ ಇಂಪೋಸ್ ಆಗುತ್ತೆ 3 ಐಟಮ್ಸ್ ಮೇಲೆ, ಎಕ್ಸೈಸ್ ಡ್ಯೂಟಿ ಕೂಡ ಇಂಪೋಸ್ ಆಗುತ್ತೆ, ವ್ಯಾಟ್ ಕೂಡ ಇಂಪೋಸ್ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಈ 3 ಐಟಮ್ಸ್ನ GST ವ್ಯಾಪ್ತಿಯಲ್ಲಿ ತಂದಿಲ್ಲ. ಸೊ 5 ಮಾರ್ಕ್ಸ್ಗೋಸ್ಕರ ಇದು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ನಾವು ಕಲಿಬೇಕಾಗಿದ್ದು ಡ್ಯುಯಲ್ ಮಾಡೆಲ್ ಆಫ್ GST. ಓಕೆ, ಇದು 15 ಮಾರ್ಕ್ಸ್ ಕ್ವಶನ್ ಇದೆ, ನಾವು ಎಕ್ಸಾಮ್ದಲ್ಲಿ ಕೇಳ್ತಾರೆ. ಓಕೆ, ಸೊ ಏನು ಹೇಳ್ತಾರೆ, ಇಂಡಿಯಾ ಈಸ್ ಅ ಫೆಡರಲ್ ಕಂಟ್ರಿ. ಸೊ ಇಂಡಿಯಾ ಯಾವ ಥರ ದೇಶ ಇದೆ, ಫೆಡರಲ್ ಕಂಟ್ರಿ ಇದೆ, ಅಂದರೆ ಸಂಯುಕ್ತ ರಾಜ್ಯ ಅಂತ ಹೇಳ್ಬೋದು. ಹ್ಯಾವಿಂಗ್ ಡ್ಯುಯಲ್ ಅಥಾರಿಟೀಸ್. ಸೊ ಇಂಡಿಯಾದಲ್ಲಿ ಫೆಡರಲ್ ಕಂಟ್ರಿ ಇರೋದ್ರಿಂದ ಡ್ಯುಯಲ್ ಅಥಾರಿಟೀಸ್ ಇದೆ, ಅಂದರೆ ಸೆಂಟ್ರಿಗೆ ಕೂಡ ಅಧಿಕಾರ ಇದೆ, ಸ್ಟೇಟ್ಗೆ ಕೂಡ ಅಧಿಕಾರ ಇದೆ. ಫೈನಾನ್ಷಿಯಲ್ ಪವರ್ಸ್ ಹ್ಯಾವ್ ಬೀನ್ ಕನ್ಫರ್ಡ್ ಬೈ ದಿ
ಕಾನ್ಸ್ಟಿಟ್ಯೂಷನ್ ಟು ಬೋತ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್. ಓಕೆ, ಸೊ ನಮ್ಮ ಸಂವಿಧಾನ ಏನು ಮಾಡುತ್ತೆ, ಫೈನಾನ್ಷಿಯಲ್ ಪವರ್ ಕೂಡ ಪ್ರೊವೈಡ್ ಮಾಡಿದೆ. ಯಾರಿಗೆ? ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ. ಓಕೆ, ದೇರ್ ಫೋರ್ ಬೈ ಮೇಕಿಂಗ್ ಅಮೆಂಡ್ಮೆಂಟ್ ಟು ಕಾನ್ಸ್ಟಿಟ್ಯೂಷನ್ GST ಆ್ಯಕ್ಟ್ ಹ್ಯಾಸ್ ಬಿನ್ ಫೈನಲೈಸ್. ಸೊ ನಮ್ಮ ಸಂವಿಧಾನವನ್ನು ತಿದ್ದುಪಡಿ ಮಾಡಿ GST ಏನು ಆ್ಯಕ್ಟ್ ಇದೆ ಇದು ಫೈನಲೈಸ್ ಮಾಡಲಾಗಿದೆ. ಓಕೆ, ಸೊ ಸಿಂಪಲಾಗಿ ಹೇಳಬೇಕಾಗಿತ್ತಂದರೆ ಡ್ಯುಯಲ್ ಮಾಡೆಲ್ ಆಫ್ GST ನಾವೇನು ಕಲಿತೀವಿ. ಸೊ ನಮ್ಮ ಇಂಡಿಯಾದ ಯಾವ ಥರ ಎಂಥ ಕಂಟ್ರಿ ಇದೆ, ಫೆಡರಲ್ ಕಂಟ್ರಿ ಇದೆ. ಸೊ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಕೂಡ ಅಧಿಕಾರ ಇದೆ, ಸೆಂಟ್ರಲ್ ಗೌರ್ಮೆಂಟಿಗೆ ಕೂಡ ಅಧಿಕಾರ ಇದೆ. ಓಕೆ, ಸೊ ಏನು ಮಾಡ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟು ಕೂಡ ಟ್ಯಾಕ್ಸಸ್ನ ಇಂಪೋಸ್ ಮಾಡಿ ಟ್ಯಾಕ್ಸ್ ರೆವೆನ್ಯೂನ ಕಲೆಕ್ಟ್ ಮಾಡ್ಬೋದು. ಓಕೆ, ಸೊ ಹಾಗಾದರೆ ಡ್ಯುಯಲ್ ಮಾಡೆಲ್ ಆಫ್ GSTಯಲ್ಲಿ ನಾವು ಯಾವ ಕಾನ್ಸೆಪ್ಟನ್ನ ಕಲಿತೀವಿ. ಫಸ್ಟ್ ಬರೋದು CGST. CGST ಅಂತಂದರೆ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. ಸೊ ಏನು ಹೇಳ್ತಾರೆ ಇದ್ರ ಬಗ್ಗೆ, ಇಟ್ ಈಸ್ ಲೆವಿಡ್ ಆನ್. ಸೊ CGST ಎತ್ತರ ಮೇಲೆ ಲೆವಿ ಆಗುತ್ತೆ ಆನ್ ಆಲ್ ಇಂಟ್ರಾಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಫಸ್ಟ್ ಇಂಪಾರ್ಟೆಂಟು, CGST ಎತ್ತರ ಮೇಲೆ ಲೆವಿ ಆಗುತ್ತೆ ಆನ್ ಆಲ್ ಇಂಟ್ರಾಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಹಾಗಾದರೆ ಇಂಟ್ರಾಸ್ಟೇಟ್ ಸಪ್ಲೈ ಅಂತಂದ್ರೆ ಏನು? ಇಂಟ್ರಾಸ್ಟೇಟ್ ಟ್ರಾನ್ಸಾಕ್ಷನ್ ಮೀನ್ಸ್ ಅ ಟ್ರಾನ್ಸಾಕ್ಷನ್ ವಿಚ್ ಟೇಕ್ ಪ್ಲೇಸ್ ವಿದಿನ್ ಅ ಸೇಮ್ ಸ್ಟೇಟ್. ಸೊ ಒಂದೇ ಸ್ಟೇಟ್ ಒಳಗಡೆ ನಡ್ತಕ್ಕಂಥ ಟ್ರಾನ್ಸಾಕ್ಷನ್ನ ನಾವೇಂತ ಕರಿತೀವಿ, ಇಂಟ್ರಾಸ್ಟೇಟ್ ಟ್ರಾನ್ಸಾಕ್ಷನ್ ಅಂತ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್, A ಆಫ್ ಬೆಂಗಳೂರು ಸೋಲ್ಡ್ ಗೂಡ್ಸ್ ಟು B ಆಫ್ ಬೆಳಗಾವಿ. ಸೊ ಎ ಅಂತಕ್ಕಂಥ ವ್ಯಕ್ತಿ ಬಿ ಅಂತಕ್ಕಂಥ ವ್ಯಕ್ತಿಗೆ ಗೂಡ್ಸ್ನ ಸಪ್ಲೈ ಮಾಡ್ತಾ ಇದ್ದಾರೆ. ಓಕೆ, ಸೊ ಎ ಎಲ್ಲಿರ್ತಾರೆ, ಬೆಂಗಳೂರು. ದೆನ್ ಬಿ ಪ್ಲೇಸ್ ಆಫ್ ಸಪ್ಲೈ ಯಾವುದಿದೆ, ಬೆಳಗಾವಿ. ಓಕೆ, ಹಿಯರ್ ಬೆಂಗಳೂರು ಆ್ಯಂಡ್ ಬೆಳಗಾವಿ ಕಮ್ಸ್ ವಿದಿನ್ ಸೇಮ್ ಸ್ಟೇಟ್. ಓಕೆ, ಸೊ ಬೆಂಗಳೂರು ಮತ್ತು ಬೆಳಗಾವಿ ಒಂದೇ ಸ್ಟೇಟ್ದಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ ಇದು ಎಂಥ ಟ್ರಾನ್ಸಾಕ್ಷನ್ ಇದೆ, ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ ಆಗಿದೆ. ನೆಕ್ಸ್ಟ್, ಇಟ್ ಈಸ್ ಲೆವಿಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್. CGSTನ ಯಾರು ಇಂಪೋಸ್ ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಇಂಪೋಸ್ ಮಾಡ್ತಾರೆ. ದೇರ್ ಫೋರ್ ಅದಕ್ಕೋಸ್ಕರ ಇಟ್ ಈಸ್ ಕಾಲ್ಡ್ ಆಸ್ ಸೆಂಟ್ರಲ್ GST. ಅದಕ್ಕೋಸ್ಕರ ಅದನ್ನು ಸೆಂಟ್ರಲ್ GST ಅಂತ ನಾವು ಕರಿತೀವಿ. ಎಂಟೈರ್ ಅಮೌಂಟ್ ಆಫ್ ಟ್ಯಾಕ್ಸ್ ಈಸ್ ರಿಟೇನ್ಡ್ ಬೈ ಸೆಂಟರ್. ಓಕೆ, ಸೊ CGSTನ ಯಾರು ಇಂಪೋಸ್ ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಇಂಪೋಸ್ ಮಾಡುತ್ತೆ. ಯಾವಾಗ ಇಂಪೋಸ್ ಮಾಡುತ್ತೆ, ಇಂಟ್ರಾಸ್ಟೇಟ್ ಸಪ್ಲೈ ಆದಾಗ CGST ಸೆಂಟ್ರಲ್ ಗೌರ್ಮೆಂಟ್ ಇಂಪೋಸ್ ಮಾಡುತ್ತೆ. ನೆಕ್ಸ್ಟ್ ಬರೋದು SGST, ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. ನೋಡಿ, ಇಟ್ ಈಸ್ ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. ಆ್ಯಸ್ ದ ವೆರಿ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್, ಇಟ್ ಈಸ್ ಲೆವಿಡ್ ಬೈ ದಿ ಸ್ಟೇಟ್ ಗೌರ್ಮೆಂಟ್. ಸೊ SGSTನ ಯಾರು ಲೆವಿ ಮಾಡ್ತಾರೆ, ಯಾರು ಇಂಪೋಸ್ ಮಾಡ್ತಾರೆ, ಸ್ಟೇಟ್ ಗೌರ್ಮೆಂಟ್. ಆ್ಯಂಡ್ ಟ್ಯಾಕ್ಸ್ ಪ್ರೊಸೀಡ್ಸ್ ಆರ್ ರಿಟೇನ್ಡ್ ಬೈ ದಿ ಸ್ಟೇಟ್ ಗೌರ್ಮೆಂಟ್. ಓಕೆ, ಸೊ ಏನು ಟ್ಯಾಕ್ಸ್ದಿಂದ ಅಮೌಂಟ್ ಕಲೆಕ್ಟ್ ಆಗುತ್ತೆ ಅದು ಯಾರಿಗೆ ಹೋಗುತ್ತೆ, ಸ್ಟೇಟ್ ಗೌರ್ಮೆಂಟ್ಗೆ ಹೋಗುತ್ತೆ. ಸೊ ಯಾವಾಗ ಇಂಪೋಸ್ ಆಗುತ್ತೆ ಇದು ಕೂಡ ಇಂಟ್ರಾ ಸ್ಟೇಟ್ ಸೇಲ್ಸ್ ಟ್ರಾನ್ಸಾಕ್ಷನ್ ಆದಾಗ SGST ಇಂಪೋಸ್ ಆಗುತ್ತೆ. ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಈಸ್ ಇಂಪೋಸ್. ಸೊ ಯಾವಾಗ ಇಂಪೋಸ್ ಆಗುತ್ತೆ, ಆನ್ ಇಂಟ್ರಾಸ್ಟೇಟ್ ಟ್ರಾನ್ಸಾಕ್ಷನ್ ಮೇಲೆ SGST ಇಂಪೋಸ್ ಆಗುತ್ತೆ. ಯಾರಿಂದ, ಸ್ಟೇಟ್ ಗೌರ್ಮೆಂಟ್ದಿಂದ. ಸೊ ಸಿಂಪಲಾಗಿ ಹೇಳಬೇಕಾಗಿತ್ತಂದರೆ SGST ಅಂತಂದರೆ ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. ಯಾರು ಇಂಪೋಸ್ ಮಾಡ್ತಾರೆ, ಸ್ಟೇಟ್ ಗೌರ್ಮೆಂಟ್ ಇಂಪೋಸ್ ಮಾಡುತ್ತೆ. ಯಾವಾಗ ಇಂಪೋಸ್ ಮಾಡ್ತಾರೆ, ಇಂಟ್ರಾಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆದಾಗ ಸ್ಟೇಟ್ ಗೌರ್ಮೆಂಟ್ ಇಂಪೋಸ್ ಮಾಡುತ್ತೆ. ಸೊ SGST ಇಂಪೋಸ್ ಮಾಡೋದ್ರಿಂದ ಏನು ಟ್ಯಾಕ್ಸ್ ಬರುತ್ತೆ ಅದು ಯಾವ ಸ್ಟೇಟ್ಗೆ ಹೋಗುತ್ತೆ, ಯಾರಿಗೆ ಹೋಗುತ್ತೆ, ಸ್ಟೇಟ್ ಗೌರ್ಮೆಂಟ್ಗೆ ಹೋಗುತ್ತೆ. ಲಾಸ್ಟ್ ಒನ್ IGST ಅಂತಂದರೆ ಏನು, ಎಕ್ಸ್ಪ್ಲೇನ್ ಮಾಡಲಿಕ್ಕೆ 2 ಮಾರ್ಕ್ಸ್ ಕ್ವಶನ್ಸ್ ಎಕ್ಸಾಮ್ದಲ್ಲಿ ಕೇಳ್ತಾರೆ. ಇಟ್ ಮೀನ್ಸ್ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. ಸೊ IGST ಸ್ಟ್ಯಾಂಡ್ಸ್ ಫಾರ್ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. Then who is going to impose the tax? This tax is levied by the central government. So IGSTನ ಯಾರು ಲೆವಿ ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಲೆವಿ ಮಾಡುತ್ತೆ. ಸೊ ಯಾವಾಗ ಮಾಡುತ್ತೆ, ಆನ್ ಇಂಟರ್ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಇಂಟರ್ಸ್ಟೇಟ್ ಟ್ರಾನ್ಸಾಕ್ಷನ್ ಆದಾಗ ಸೆಂಟ್ರಲ್ ಗೌರ್ಮೆಂಟ್ದಿಂದ ಇಂಪೋಸ್ ಆಗ್ತಕ್ಕಂಥ ಟ್ಯಾಕ್ಸು IGST. ದೆನ್ ಇಂಟರ್ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮೀನ್ಸ್ the transaction made by 2 states or the dealers of 2 states. ಸೊ ಯಾವ ಟ್ರಾನ್ಸಾಕ್ಷನು 2 ಸ್ಟೇಟ್ ನಡುವೆ ಆಗುತ್ತೆ ಅಂಥ ಟ್ರಾನ್ಸಾಕ್ಷನ್ ನಾವು ಇಂಟರ್ಸ್ಟೇಟ್ ಟ್ರಾನ್ಸಾಕ್ಷನ್ ಅಂತ ನಾವು ಕರಿತೀವಿ. ಓಕೆ,
If the dealer of one state supplies either goods or services to a dealer in another state, it attracts a GST. ಓಕೆ, ಸೊ ನಾವು ಸಿಂಪಲಾಗಿ ಹೇಳಬೇಕಾಗಿತ್ತಂತಂದರೆ ಡ್ಯುಯಲ್ ಮಾಡಲ್ ಆಫ್ GST ಏನು ಹೇಳ್ತಾರೆ ನಮಗೆ. ಸೊ ನಮ್ಮ ಇಂಡಿಯಾದಲ್ಲಿ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟಿಗೆ ಈಕ್ವಲ್ ಅಧಿಕಾರ ಇದೆ, ಫೈನಾನ್ಷಿಯಲ್ ಪವರ್ ಇದೆ ಟ್ಯಾಕ್ಸಸ್ನ ಇಂಪೋಸ್ ಮಾಡಲಿಕ್ಕೆ. ಇನ್ನು ಇದರಲ್ಲಿ ಯಾವ್ದು ಬರುತ್ತೆ, CGST ಮತ್ತು SGST ಬರುತ್ತೆ. ಸೊ CGST ಅಂತಂದರೆ ಏನು, ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. ಯಾರು ಇಂಪೋಸ್ ಮಾಡ್ತಾರೆ, ಸ್ಟೇಟ್ ಗೌರ್ಮೆಂಟ್ ಇಂಪೋಸ್ ಮಾಡ್ತಾರೆ. ಯಾವಾಗ ಇಂಪೋಸ್ ಮಾಡ್ತಾರೆ, ಇಂಟ್ರಾ ಸ್ಟೇಟ್ ಸಪ್ಲೈ ಆದಾಗ ಇಂಪೋಸ್ ಮಾಡ್ತಾರೆ. ಸೊ ಇದರಿಂದ ಬರ್ತಕ್ಕಂಥ ರೆವೆನ್ಯೂ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುತ್ತೆ. ನೆಕ್ಸ್ಟ್ SGST ಸ್ಟ್ಯಾಂಡ್ಸ್ ಫಾರ್ ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. ಯಾರು ಇಂಪೋಸ್ ಮಾಡ್ತಾರೆ, ಸ್ಟೇಟ್ ಗೌರ್ಮೆಂಟ್ ಈಸ್ ಗೋಯಿಂಗ್ ಟು ಇಂಪೋಸ್ ದ ಟ್ಯಾಕ್ಸ್. ದೆನ್ ಯಾವಾಗ ಇಂಪೋಸ್ ಮಾಡ್ತಾರೆ, ಆನ್ ಇಂಟ್ರಾ ಸ್ಟೇಟ್ ಸೇಲ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಇಂಟ್ರಾ ಸೇಲ್ಸ್ ಆದಾಗ SGST ಇಂಪೋಸ್ ಆಗುತ್ತೆ. ಸೊ ಇದರಿಂದ ಬರ್ತಕ್ಕಂಥ ರೆವೆನ್ಯೂ ಸ್ಟೇಟ್ ಗೌರ್ಮೆಂಟ್ಗೆ ಹೋಗುತ್ತೆ. IGST ಅಂತಂದರೆ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. ದೆನ್ ಯಾರು ಇಂಪೋಸ್ ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್. ಯಾವಾಗ ಇಂಪೋಸ್ ಮಾಡ್ತಾರೆ, ಆನ್ ಇಂಟರ್ ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಇಂಟರ್ ಸ್ಟೇಟ್ ಸಪ್ಲೈ ಆದಾಗ ಇಂಪೋಸ್ ಆಗತಕ್ಕಂಥ ಟ್ಯಾಕ್ಸು IGST. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಫೀಚರ್ ಇದೆ, 5 ಮಾರ್ಕ್ಸ್ ಕ್ವಶನ್ ಇದೆ, ಫೀಚರ್ಸ್ ಆಫ್ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. ಓಕೆ, ಸೊ ಫಸ್ಟ್ ಏನು ಹೇಳ್ತಾರೆ, ಇಟ್ ಈಸ್ ಲೆವಿಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. IGSTಯನ್ನು ಯಾರು ಇಂಪೋಸ್ ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್. ನೆಕ್ಸ್ಟ್ ಯಾವಾಗ ಇಂಪೋಸ್ ಮಾಡ್ತಾರೆ, ಇಟ್ ಈಸ್ ಲೆವಿಡ್ ಆನ್ ಇಂಟರ್ ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಇಂಟರ್ ಸ್ಟೇಟ್ ಸಪ್ಲೈ ಆದಾಗ ಗೂಡ್ಸ್ ಮತ್ತು ಸರ್ವಿಸಸ್ ಮೇಲೆ ಲೆವಿ ಆಗ್ತಕ್ಕಂಥ ಟ್ಯಾಕ್ಸು IGST. ನೆಕ್ಸ್ಟ್ ದಿ ಟ್ಯಾಕ್ಸ್ ಪ್ರೊಸೀಡ್ಸ್ ಸೊ ಕಲೆಕ್ಟೆಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಶೇರ್ಡ್ ಬೈ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ಸ್ ಈಕ್ವಲಿ. ಸೊ IGSTಯಿಂದ ಏನು ಅಮೌಂಟ್ ಬರುತ್ತೆ ಟ್ಯಾಕ್ಸ್ ಫಾರ್ಮ್ದಲ್ಲಿ, ಅದು ಈಕ್ವಲ್ ಆಗಿ ಸ್ಟೇಟ್ ಮತ್ತು ಸೆಂಟ್ರಲ್ ನಡುವೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನೆಕ್ಸ್ಟ್ ಇಟ್ ರಿಕ್ವೈರ್ಸ್ ಕೋಆರ್ಡಿನೇಷನ್ ಬಿಟ್ವೀನ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ಸ್. ನೆಕ್ಸ್ಟ್ ಇಂಟರ್ಸ್ಟೇಟ್ ಸಪ್ಲೈ ಮೀನ್ಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮೂವಿಂಗ್ ಔಟ್ಸೈಡ್ ದಿ ಬೌಂಡ್ರೀಸ್ ಆಫ್ ಎ ಸ್ಟೇಟ್. ಓಕೆ, ಇದು ಕೂಡ ಆಲ್ರೆಡಿ ಡಿಸ್ಕಷನ್ ಆಗಿದೆ. ಓಕೆ, ಸೊ ಇಲ್ಲಿ ನೆನಪಿಟ್ಕೋಬೇಕಂತಂದರೆ 3 ಟೈಪ್ಸ್ ಆಫ್ ಟ್ಯಾಕ್ಸಸ್ ಬರುತ್ತೆ. ಒಂದು ವಿದಿನ್ ಸ್ಟೇಟ್ದಲ್ಲಿ ಟ್ರಾನ್ಸಾಕ್ಷನ್ ಆದರೆ 2 ಟೈಪ್ಸ್ ಆಫ್ ಟ್ಯಾಕ್ಸಸ್ ಬರುತ್ತೆ. ಇಂಟರ್ ಸ್ಟೇಟ್ ಸಪ್ಲೈ ಆದರೆ 1 ಟ್ಯಾಕ್ಸ್ ಬರುತ್ತೆ, ಅದು IGST. ಸೊ ನೀವೇ ನೆನಪಿಟ್ಕೋಬೇಕು, ಯಾರು ಟ್ಯಾಕ್ಸ್ನ ಯಾರು ಇಂಪೋಸ್ ಮಾಡ್ತಾರೆ, ಯಾವಾಗ ಇಂಪೋಸ್ ಮಾಡ್ತಾರೆ. ಓಕೆ, ಲಾಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಇದೆ, ಅದರ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಕಂಟಿನ್ಯೂ ಪೋಸ್ಟ್ GST ಬಂದ ಮೇಲೂ ಕೂಡ ಇನ್ನು ಕೆಲವೊಂದು ಇಂಡೈರೆಕ್ಟ್ ಟ್ಯಾಕ್ಸಸ್ಸು ಇವತ್ತಿಗೆ ಕೂಡ ಅಸ್ತಿತ್ವದಲ್ಲಿ ಇವೆ ಅಂತ ಹೇಳ್ತಾರೆ, ಅಂದರೆ ಕಂಟಿನ್ಯೂ ಇವೆ. ಸೊ ಯಾವ ಇರ್ಬೋದು, ಬೇಸಿಕ್ ಕಸ್ಟಮ್ ಡ್ಯೂಟಿ ಬರುತ್ತೆ, ಟ್ಯಾಕ್ಸಸ್ ಆನ್ ಟ್ರಾನ್ಸಾಕ್ಷನ್ ಇನ್ ಸ್ಟಾಕ್ ಎಕ್ಸ್ಚೇಂಜ್ ಬರುತ್ತೆ, ಟ್ಯಾಕ್ಸಸ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಟ್ಯಾಕ್ಸಸ್ ಆನ್ ನೆಕ್ಸ್ಟ್ ಬರೋದು ಟ್ಯಾಕ್ಸಸ್ ಆನ್ ಪ್ರೊಫೆಷನ್ಸ್ ಬರುತ್ತೆ, ಟ್ರೇಡರ್ಸ್ ಬರುತ್ತೆ, ಎಂಪ್ಲಾಯ್ಮೆಂಟ್ಸ್ ಬರುತ್ತೆ, ಟ್ಯಾಕ್ಸಸ್ ಆನ್ ವೆಹಿಕಲ್ಸ್, ಟೋಲ್ಸ್, ಓಕೆ, ಸ್ಟ್ಯಾಂಪ್ ಡ್ಯೂಟಿ ಇದೆಲ್ಲ ಬರುತ್ತೆ. ಇದು ಕೂಡ 5 ಮಾರ್ಕ್ಸ್ ಕ್ವಶನ್ಸ್ ಕೇಳ್ಬೋದು. ಸೊ ಇದರಲ್ಲಿ ಇಂಪಾರ್ಟೆಂಟ್ ಇರೋದು ಡ್ಯುಯಲ್ ಮಾಡಲ್ ಆಫ್ GST 15 ಮಾರ್ಕ್ಸ್ ಕ್ವಶನ್ ಬರುತ್ತೆ. ದೆನ್ ಕಮೋಡಿಟೀಸ್ ಕೆಪ್ಟ್ ಔಟ್ಸೈಡ್ ದಿ ಪರ್ವ್ಯೂ ಆಫ್ GST 5 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಇದು ಕೂಡ 5 ಮಾರ್ಕ್ಸ್ ಕ್ವಶನ್ಸ್ ಕೇಳಬಹುದು. ಓಕೆ, ಸೊ ನಾವು ರಿಮೈನಿಂಗ್ ಏನು ಕಾನ್ಸೆಪ್ಟ್ ಇದೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ಸೊ ಅಲ್ಲಿಯವರೆಗೆ ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು.